ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಅಕ್ಕಿ ಹಿಟ್ಟಿನಿಂದ ಬಹಳ ರುಚಿಕಟ್ಟಾಗಿರ್ತಕ್ಕಂಥ ಒಂದು ಕುರುಕಲು ತಿಂಡಿ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಇದಂತೂ ಭಾಳ ಸುಲಭ ಅಂತಂದರೆ ಭಾಳ ಸುಲಭ. ಈಗ ಅನ್ನೋಷ್ಟೊತ್ತಿಗೆ ಆಗೋಗ್ಬಿಡುತ್ತೆ. ಸಾಯಂಕಾಲದ ಹೊತ್ತು ಟೀ ಕುಡಿಬೇಕಾರೆ, ಕಾಫಿ ಕುಡಿಬೇಕಾರೆ ಇದನ್ನು ನೆಂಚ್ಕೋಬೋದು ಜೊತೆಗೆ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟೇ ಸರಳವಾಗಿದೆ, ಕಷ್ಟ ಅಂತೂ ಇಲ್ಲವೇ ಇಲ್ಲ. ಕೆಟ್ಟೋಗುತ್ತೆ ಅನ್ನೋ ಭಯ ಅಂತೂ ಬೇಡವೇ ಬೇಡ. ಯಾಕಂತಂದರೆ ಅಷ್ಟು ಸಲೀಸಾಗಿ ಅಷ್ಟು ಅಚ್ಚುಕಟ್ಟಾಗಿದ್ದನ್ನು ನೀವು ಮಾಡ್ಬೋದು. ನಾನು ಏನೇನು ಹೇಳ್ತೀನಿ ಅದನ್ನು ಚಾಚು ತಪ್ಪದೆ ಪಾಲಿಸ್ಬೇಕಷ್ಟೇ. ಹಾಗಾದರೆ ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತೆ. ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಒಂದು 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೊದಲು ಕಡಿಮೆ ಅಳತೆಯಲ್ಲಿ ಮಾಡಿರಿ, ಆಮೇಲೆ ನಿಮ್ಗೆ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಜಾಸ್ತಿ ಮಾಡ್ಕೊಬೋದು. ಈಗ ನೋಡಿರಿ, ಇಂಥದ್ದೊಂದು ಲೋಟದಲ್ಲಿ ಹಿಂಗೆ ಒಂದು ಸತಿ ಕುಟ್ಟಿಬಿಟ್ಟು ಅದಕ್ಕೆ ಸರಿಯಾಗಿ ಕಂಠಕ್ಕೆ ಸರಿಯಾಗಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ಹಿಟ್ಟು ನೋಡಿರಿ, 2 ಲೋಟ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಆಮೇಲಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು ಇದ್ದರೆ ಹಾಕ್ರಿ, ಇಲ್ಲ ಅಂತಂದರೆ ಬೇಡ. ಕರಿ ಎಳ್ಳಿದ್ರೂ ಹಾಕ್ಬೋದು. ಜೊತೆಗೆ ಸ್ವಲ್ಪ ಓಂಕಾಳು ಅಂತೀವಲ್ಲ, ಅಜ್ವಾನ ಅಂತ, ಅವನು ಸ್ವಲ್ಪ ಹಿಂಗೊಂಚೂರು ಉಜ್ಜಿ ಹಾಕ್ರಿ. ಸ್ವಲ್ಪ ಜೀರಿಗೆನೂ ಹಾಕ್ರಿ. ನೋಡಿರಿ, ಜೀರಿಗೆನೂ ಹಾಕ್ತಾಯಿದ್ದೀನಿ. ಈಗ ಒಂಚೂರು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಗೆ ಸಣ್ಣಕ್ಕೆ ಹೆಚ್ಚಾದರೂ ಹಾಕ್ರಿ, ಇಲ್ಲ ಅಂತಂದರೆ ಒಂದು ಕತ್ರಿ ತಗೊಂಡು ಈ ಥರ ಕತ್ತರಿಸ್ಬೇಕಾದ್ರೂ ಹಾಕ್ಬಹುದು. ನಿಮ್ಗೆ ಯಾವುದು ಸಲೀಸ್ ಅನ್ಸುತ್ತೆ ಅದನ್ನೇ ಮಾಡಿರಿ. ಜೊತೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಹಿಂಗೆ ಕತ್ತರಿಸ್ಬಿಟ್ಟು ಅದಕ್ಕೆ ಹಾಕ್ರಿ. ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಹಾಕಿದ ಮೇಲೆ ಇದಕ್ಕೆ ಅದೇ ಲೋಟದ ಅಳತೆಯಲ್ಲಿ 1 ಲೋಟದಷ್ಟು ಮೊಸರು ತೊಗೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಹುಳಿ ಇರಬೇಕು. ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, 1 ಲೋಟದಷ್ಟು ಮೊಸರು ತೊಗೊತಾ ಇದ್ದೀನಿ, ಅದೇ ಲೋಟದಲ್ಲಿ, ಅಳತೆ ಲೋಟ. ಇವಾಗ ಇದನ್ನು ಹಾಕಿದಾದಮೇಲೆ ಕೈಯಾಗ ಒಂದ್ಸತಿ ಚೆನ್ನಾಗಿ ಮೊಸರೆಲ್ಲ ಕಡಿಕು ಒಂದು ಕಿಣ ಥರ ಚೆನ್ನಾಗಿ ಕಲಸ್ರಿ. ನೋಡಿರಿ, ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಕಲಿಸ್ಕೋಬೇಕಾಗತ್ತೆ. ರೊಟ್ಟಿ ಸರಿಯಾಗಿ ಮಾಡ್ಕೊತೀವಿ ಹಂಗೆ ಮಾಡ್ಕೋಬೇಕು. ಕೆಲವೊಂದು ಅಕ್ಕಿ ಹಿಟ್ಟು ಜಾಸ್ತಿ ನೀರು ಹಿಡಿತವೆ, ಆಮೇಲೆ ಕೆಲವೊಂದು ಮೊಸರು ಗಟ್ಟಿ ಇರ್ತವೆ, ಕೆಲವೊಂದು ಮೊಸರು ತೆಳ್ಳಗಿರ್ತವೆ. ಹಾಗಾಗಿ ನಾನು ಏನೇನು ಅಳತೆ ತೋರಿಸ್ತೀನಿ ಅಷ್ಟನ್ನೇ ತೊಗೊಂಡು ಮಾಡಿದ್ರೆ ನಿಮಗೆ ಸರಿಯಾಗಿ ಬರುತ್ತೆ. ಇಲ್ಲಿ ಅದೇ ಲೋಟದಲ್ಲಿ 1 ಲೋಟ ನೀರು ತೊಗೊಂಡ್ಬಿಟ್ಟು ಒಂದು ಬಾಣಲೆ ಇಟ್ಬಿಟ್ಟು ಬಾಣಲಿಗೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಮಾತ್ರ ಹಾಕಬೇಕು. ಆ ನೀರು ಕುದಿ ಬೀಳ್ತಿದ್ದಂಕಲ್ಲಿ ಇಲ್ಲಿ ಏನು ಕಲಸಿಟ್ಕೊಂಡಿದ್ದೀವಿ ಮೊಸರಲ್ಲಿ ಅದನ್ನು ಇದಕ್ಕೆ ಅಷ್ಟು ಹಾಕಬೇಕು. ಹಾಕಿದಾದಮೇಲೆ ಒಂದು ಬಿಗಿಯಾಗಿರ್ತಕ್ಕಂಥ ಸೌಟ್ ತಗೊಂಡ್ಬಿಟ್ಟು ಚೆನ್ನಾಗಿ ತಿರುಗಬೇಕು. ಇಲ್ಲಿ ಒಂದೊಂದು ಸತಿ ಹೇಳಿದ್ನಲ್ಲ, ಕೆಲವೊಂದು ಅಕ್ಕಿ ಹಿಟ್ಟು ಜಾಸ್ತಿ ನೀರು ಕುಡಿತವೆ, ಕೆಲವೊಂದು ಕಡಿಮೆ ನೀರು ಕುಡಿತವೆ. ಒಂಚೂರು ಏನಾದ್ರು ತೆಳ್ಳಗೆ ಅನ್ನಿಸ್ತು ಅಂತಂದರೆ ಪೂರ್ತಿ ಹಿಂಗೆಲ್ಲ ಕಲಸಿದಾದಮೇಲೆ ಗಂಟು ಏನೂ ಆಗೋಲ್ಲ, ಹೆದರಿಕೆನಕ್ಕೆ ಹೋಗ್ಬಿಡ್ರಿ. ನೀವು ಹೆಂಗೆ ಮಾಡಿದ್ರು ಗಂಟಾಗಲ್ಲ. ಹಿಂಗೆಲ್ಲ ಕಲಸಿದಾದ್ಮೇಲೆ ನೋಡ್ರಿ, ಈಗ ತೆಳ್ಳಗಾಗೈತಿ ಇದು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇನ್ನೊಂದು 2 ಚಮಚ ಸ್ವಲ್ಪ ಗಟ್ಟಿಗೆ ಆಗೋದಕ್ಕೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟನ್ನು ಮತ್ತೆ ಸೇರಿಸ್ಬೇಕಾಗತ್ತೆ. ನೋಡಿರಿ, ಹಿಂಗೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು. ಒಂಚೂರು ಮೆತ್ತಗಾಯಿತು ಅಂತಂದರೆ ಚೆನ್ನಾಗಿ ಈ ಥರ ಕಲಸಿದಾದಮೇಲೆ 1-2 ನಿಮಿಷ ಅದೇ ಊರಿನಲ್ಲೇ ಒಂಚೂರು ಬಿಸಿ ಮಾಡಬೇಕು. ನಾನಿವಾಗ ಇದಕ್ಕೆ ಇನ್ನೊಂದು 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬೇಕಾದ್ರೆ ಸ್ವಲ್ಪ ಒಂದು 3/4 ಲೋಟ ನೀರು ತೊಗೋಬೋದು. ಅಲ್ಲಿ ತೋರಿಸಿದ್ನಲ್ಲ ಬಾಣಲಿಗೆ ಇಡಬೇಕಾದ್ರೆ ಹಂಗಾರು ಮಾಡ್ಬೋದು, ಇಲ್ಲ ಹಿಂಗಾರು ಮಾಡ್ಬೋದು. ನಾನು ಇಲ್ಲಿ ಇನ್ನೊಂಚೂರು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿದೆನೋ ಇನ್ನೊಂದು ಚೆನ್ನಾಗಿ ಅದೆಲ್ಲ ಹೊಂದಿಕೆ ಆಗೋ ಥರ ಗೂರಾಡಿಬಿಟ್ಟು ಕೂಡಿಸಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಒಂದು ಮುಚ್ಚಳ ಮುಚ್ಚಿ ಹಂಗೆ ಬಿಡ್ತೀನಿ. ತಣ್ಣಗಾಗಬೇಕು ಅದು. ನೋಡಿರಿ, ಹಿಂಗೆಲ್ಲ ಚೆನ್ನಾಗಿ ನೀಟಾಗಿ ಅದನ್ನು ಕೂಡಿಸ್ರಿ, ಹಿಂಗೆ ಮುದ್ದೆ ಕೂಡಿಸ್ದಂಗೆ. ಗಟ್ಟಿಗಿರ್ಬೇಕು, ಇದು ಭಾಳ ತೆಳ್ಳಗಿರಬಾರ್ದು, ಗಟ್ಟಿಗಿರಬೇಕು. ನೋಡಿರಿ, ಇದೊಂದು ಪಕ್ಷ ತೆಳ್ಳಗಾಯ್ತು ಅಂತಂದರೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಗಟ್ಟಿಗೆ ಮಾಡ್ಕೋಬೋದು. ಭಾಳ ಗಟ್ಟಿಗಾಗ್ಬಿಡ್ತು ಅಂತಂದರೆ ಮತ್ತು ಅದನ್ನ ತೆಳ್ಳಗೆ ಮಾಡ್ಕೋಬೇಕು ಅಂದರೆ ಮತ್ತು ನೀರು ಹಾಕ್ಕೊಂಡು ಪಿಸ ಅಂತ ಅನ್ಸುತ್ತೆ. ಹಂಗಾಗಿ 1 ಲೋಟ ನೀರು ತೊಗೊಂಡು ತೆಳ್ಳಗಾಯಿತು ಅಂತಂದರೆ ಒಂಚೂರು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಅದೇ ಉತ್ತಮ ಅಂತ ಅನ್ಸುತ್ತೆ ನನಗೆ. ಈಗ ನೋಡಿರಿ, ಪೂರ್ತಿ ತಣ್ಣಗಾದ್ಮೇಲೆ ಇನ್ನೊಂದು ಸತಿ ಎಲ್ಲ ಚೆನ್ನಾಗಿ ಹಿಂಗೆ ನಾದ್ಕೋಬೇಕಾಗತ್ತೆ. ಮತ್ತು ಏನಾದರೂ ತೆಳ್ಳಗೆ ಅನ್ನಿಸ್ತೈತಪ್ಪ, ಕೈಗೆಲ್ಲ ಅಂಟಿಸ್ತೈತೆ ಅಂದರೆ ಏನು ಯೋಚನೆ ಮಾಡ್ಕೊಬೇಡ್ರಿ, ಇನ್ನೊಂದು ಚಮಚ ಅಕ್ಕಿ ಹಿಟ್ಟು ಹಾಕಿಳ್ರಿ, ಏನೂ ತೊಂದರೆ ಇಲ್ಲ. ಒಟ್ಟಾರೆ ಏನಪ್ಪ ಅಂದರೆ ಇಷ್ಟು ಗಟ್ಟಿಗಿರ್ಬೇಕಿದು. ಭಾಳ ತೆಳ್ಳಗಿರಬಾರ್ದು, ಗಟ್ಟಿಗೆ ಇರಬೇಕು ಒಂಚೂರು. ಆಮೇಲಿಂದ ಒಂಚೂರು ಹಿಂಗೆ ಒಂದು ಬಿಲ್ಲೆ ಎಷ್ಟು ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ತೋರಿಸ್ತೀನಿ. ನೋಡಿರಿ, ಇದನ್ನ ಯಾವ ಆಕಾರಕ್ಕೆ ಬೇಕಾದ್ರೂ ನಾವು ಎಣ್ಣೆಲಿ ಹಾಕ್ಕೊಂಡು ಕರಿಬೋದು. ಭಾಳ ಸುಲಭವಾಗಿ ನಿಮ್ಗೆ ಯಾವುದು ಸುಲಭ ಅನಿಸುತ್ತೆ, ಯಾವುದು ಸಲೀಸ್ ಅನಿಸುತ್ತೆ ನೀವು ಹಂಗೆ ಇದು ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ ಒಂಚೂರು ಕಣ್ಣಿ ಚೆಂದವಾಗಿರಬೇಕು ಅನ್ನೋದಾದರೆ ಒಂಚೂರು ಹಿಂಗೆ ಬೇರೆ ಬೇರೆ ಆಕಾರಗಳ್ನು ಕೊಡ್ಬೋದು ನಾವು. ಮನೆಗೆ ಏನಾದರೂ ಮಕ್ಕಳಿದ್ದಾವೆ ಅಂತಂದರೆ ಅವಕ್ಕೊಂಥರ ವಿಭಿನ್ನವಾದ ಆಕಾರ ಇತ್ತು ಅಂತಂದರೆ ಭಾಳ ಖುಷಿ ಅಲ್ವಾ. ನೋಡಿರಿ, ಹಿಂಗೆ ಸಣ್ಣಕ್ಕೆ ಬೇಕಾದ್ರೆ ಹೆಚ್ಚಿ ಹಿಂಗೂ ಕರ್ಕೋಬೋದು, ಇಲ್ಲಾಂದರೆ ದೊಡ್ಡ ಬೇಕಾದ್ರೂ ಮಾಡ್ಕೋಬೋದು. ಅದು ಸಂಪೂರ್ಣ ನಿಮ್ಮ ಇಚ್ಛೆ. ನೋಡಿರಿ, ಈ ಥರ
ತುಂಬ ದಪ್ಪ ಬೇಡ, ಒಂದು ಒಂದು ಮಟ್ಟಕ್ಕೆ ಇರಬೇಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ದಪ್ಪಕ್ಕೂ ಇರಬಾರ್ದು. ಇಲ್ಲಾಂದರೆ ಇಷ್ಟಿಷ್ಟು ಉದ್ದನವ ಒಂದು ಬೆಳ್ಳಿರ್ತಾವಲ್ಲ, ಒಂದು ಬೆಳ್ಳಿ ನೋಟನ್ನ ಮಾಡ್ಕೊಂಡು ಹಂಗೂ ಬೇಕಾದರೆ ಕರಿಬೋದು. ಚೆನ್ನಾಗಿರ್ತವೆ ಒಂಥರ ಕೈಗೆ ಹಿಡ್ಕೊಂಡು ತಿನ್ನೋಕ್ಕೆ ಒಂಥರ ರಸ. ಹಂಗಾಗಿ ಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಇದ್ದರೆ ಒಂಚೂರು ಹಿಂಗೆ ಮೇಲೆಲ್ಲ ಹಿಂಗೆ ಒಂಚೂರು ಎಬ್ಬಿರ್ತಾರಲ್ಲ ಅವನು ಹಿಂಗೆ ಸಪಾಟ್ ಮಾಡ್ಬೋದು. ನೋಡಿ ಈ ಥರ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿದ್ದಾದಮೇಲೆ ಒಂದೊಂದೇ ಹಿಂಗೆ ಎಣ್ಣೆಗೆ ಹಾಕಿದ ತಕ್ಷಣ ಜಾಡ್ರ ಇದು ಮಾಡಬಾರ್ದು. ಒಂದು 30 ಸೆಕೆಂಡು, 1 ನಿಮಿಷ ಹಂಗೆ ಬಿಡಬೇಕು. ನಾನಲ್ಲಿ ಇದನ್ನ ಇದು ಮಾಡ್ಕೋಬೇಕಾದ್ರೆ ತುಪ್ಪ ಜಾಸ್ತಿ ಹಾಕ್ಬಿಟ್ರಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಜಾಸ್ತಿ ಹಾಕ್ಬಿಟ್ರೆ ಕದರಿಕೊಂಡು ಹೋಗ್ಬಿಡ್ತಾವೆ. ಹಂಗಾಗಿ ಸ್ವಲ್ಪ ಹಾಕ್ಬೇಕು, ಒಂದು ಅರ್ಧ ಚಮಚದಷ್ಟು ತುಪ್ಪ, ಇಲ್ಲ ಅಂತಂದರೆ ಬೆಣ್ಣೆ ಯಾವುದು ಹಾಕಿದರೂ ನಡೆಯುತ್ತೆ. ಜಾಸ್ತಿ ಹಾಕೊಂಡ್ಬಿಟ್ರೆ ಥರ ಕದರಿಕೊಂಡು ಹೋದಂಗೆ ಆಗ್ಬಿಡ್ತವೆ. ಹಾಗಾಗಿ ಚೆನ್ನಾಗಿ ಕರಿಬೇಕು. ಒಂಚೂರು ಮಂದವಾಗಿರ್ತಾವಲ್ಲ, ಹಂಗಾಗಿ ಮೇಲಿಂದ ಒಳಗಿನ ತನಕನೂ ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಕರಿಬೇಕಾಗತ್ತೆ. ಉರಿನ ಸಣ್ಣ ಉರಿ ಅಥವಾ ಸಣ್ಣ ಊರಿಗೆ ಒಂಚೂರು ಜೋರು ಇಟ್ಕೊಂಡು ಕರಿಬೇಕು. ಇದು ಸ್ಟೀಲಿನ ಬಾಣಲಿ ಆಗಿದ್ದರೆ, ನೀವೇನಾದರೂ ಸ್ಟೀಲಿನ ಬಾಣಲಿಲಿ ಕರಿತಿದ್ದೀರಾ ಅಂತಂದರೆ ಅದು ಗಾಢ ಕಾದ್ಬಿಡುತ್ತೆ. ಹಂಗಾಗಿ ಒಂಚೂರು ಉರಿ ಕಡಿಮೆ ಇಟ್ಕೊಂಡೆ ಕರಿಬೇಕಾಗತ್ತೆ. ಅದ್ರ ಕಡೆಗೆ ಒಂಚೂರು ನಿಗಾ ಇರಲಿ. ನೋಡಿ 2ನೇ ಇಬ್ಬೆ ಕರಿತಾ ಇದ್ದೀನಿ. ನನಗೆ ಯಾವ ಆಕಾರ ಇಷ್ಟನೋ ಅದಕ್ಕೆ ತಕ್ಕನಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ. ನಿಮಗೂ ಅಷ್ಟೇ ಯಾವ ಸುಲಭ ಅನಿಸುತ್ತೆ ಹಂಗೆ ಮಾಡ್ಕೊಂಡು ಎಣ್ಣೆಲಿ ಕರೀರಿ. ಒಂಚೂರು ಹಿಂಗೆ ದೊಡ್ಡ ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ಹೊತ್ತು ಕರಿಬೇಕಾಗತ್ತೆ. ಈ ಸಣ್ಣ ಕೋಡ್ಬೇಳೆಂಗೂ ಕರ್ಕೊಬೋದು ನಾವು. ನೋಡಿರಿ ಹಿಂಗೆ ಸಣ್ಣಕ್ಕೆ ಹಿಂಗೆ ಕೋಡ್ಬೇಳೆ ಸಣ್ಣ ಬರ್ತಾವಲ್ಲ, ಹಂಗೆ ಒಂಚೂರು ಹಿಂಗೆ ತಿರುವಿ ಹಾಕಿದ್ವಿ ಅಂತಂದರೆ ಗಾಢನೂ ಹೋಗ್ತವೆ, ತಿನ್ನೋಕ್ಕೂ ಚೆನ್ನಾಗಿರ್ತವೆ, ಇನ್ನೂ ಗರಿ ಆಗಿರ್ತವೆ. ನಿಮಗೆ ಜಾಸ್ತಿ ಗರಿ ಬೇಕು ಅಂದರೂ ಜಾಸ್ತಿ ಕರೀರಿ. ಮೇಲೊಂಚೂರು ಗರಿ ಅನ್ನಬೇಕು, ಒಳಗಡೆ ಸ್ವಲ್ಪ ಮೃದುವಾಗಿರಬೇಕು ಅಂತಕ್ಕಂಥರು ಒಂಚೂರು ಕಡಿಮೆನೇ ಕರೀರಿ. ಇಷ್ಟೇ ನೋಡಿರಿ, ಈ ಥರ ಮಾಡ್ಕೋಬೇಕು. ಮತ್ತು ಎಣ್ಣೆಲಿ ಕರೆದ್ರಿ ಅಂತಂದರೆ ಹಾಗೆ ಹೋಯ್ತು. ಭಾಳ ಚೆನ್ನಾಗಿರುತ್ತೆ. ರುಚಿನೂ ಅಷ್ಟೇ, ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿರಿ, ನೀವೇ ಹೇಳ್ತೀರ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಅಂತ. ಅದೇ ಎಣ್ಣೆಯಲ್ಲಿ ಸ್ವಲ್ಪ ಮಂದವಾಗಿರೋದ್ರಿಂದ ಒಂಚೂರು ಚೆನ್ನಾಗಿ ಕರಿಬೇಕಾಗತ್ತೆ. ಗರಿ ಆಗೋವರೆಗೂ ಚೆನ್ನಾಗಿ ಕರಿಬೇಕು. ಭಾಳ ಎಣ್ಣೆ ಕಾದಿತ್ತು ಅಂತಂದರೆ ಮೇಲೆ ಕೆಂಪತ್ತು ಬಿಡ್ತವೆ, ಒಳಗಡೆ ಕರೆದಿರೋದಿಲ್ಲ, ಒಂಥರ ಅಂತ ಅನ್ನಿಸ್ತವೆ. ಹಾಗಾಗಿ ನೋಡಿಕೊಂಡು ಅದ್ರ ಕಡೆ ಒಂಚೂರು ಇದಕ್ಕೆ ನಿಧಾನವಾಗಿ ಕರಿಬೇಕು. ನಾನೇನು ಸೋಡಾ ಗಿಡ ಏನೂ ಹಾಕಿಲ್ಲ, ನೀವು ಬೇಕಂತಂದರೆ ಹಾಕ್ಕೋಬೋದು. ಸೋಡಾ ಏನು ಹಾಕೋಕ್ಕೆ ಹೋಗ್ಬಿಟ್ರೆ ಹಂಗೆ ಚೆನ್ನಾಗಿ ಬರ್ತವೆ, ರುಚಿಯಾಗಿರ್ತವೆ. ಏನು ತೀರಾ ಹಂಗೇನು ತೆಗ್ದಾಕಂಗೇನು ಇರೋಲ್ಲ, ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ. ಮತ್ತಿನ್ನೇನಾರ ಹೇಳೋದು ಮರೆತನಾ? ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಏನು ಜಾಗರೂಕತೆ ವಹಿಸ್ಬೇಕಾಗಿರೋದು ಏನೂ ಇಲ್ಲ. ಅಷ್ಟೇ, ತೀರಾ ತೆಳ್ಳಗಾದ್ರೂ ಒಂಚೂರು ಹಿಟ್ಟು ಹಾಕಬೇಕು. ತೀರಾ ಏನಾರ ಗಟ್ಟಿಗೆ ಆಗ್ಬಿಡ್ತವಪ್ಪ ಅನ್ನೋದ್ರೆ ಏನು ಮಾಡಬೇಕಪ್ಪ ಅಂದರೆ ಒಂಚೂರು ಮತ್ತೆ ಹಸಿಗಾಯಿ ಮಾಡ್ಕೊಂಡು, ನೀರು ಹಾಕೋಣಕ್ಕೆ ಹೋಗ್ಬಿಟ್ರೆ ಹಸಿಗಾಯಿ ಮಾಡ್ಕೊಂಡು ನಾದ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸರಿ, ಆದರೆ ಇಷ್ಟ ಆಗಿತ್ತು ಅಂತಂದರೆ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ಮತ್ತೆ ಸಿಗ್ತೀನಂತೆ. ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.